ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ 2ನೇ ಸುತ್ತಿನ ಸರ್ ಕಾರ್ಯಕ್ರಮಕ್ಕೆ ಚುನಾವಣಾ ಆಯೋಗ ಚಾಲನೆಯನ್ನು ಕೊಟ್ಟಿದೆ. ಈ ಬಾರಿ 12 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟು 51 ಕೋಟಿ ಮತದಾರರು ಪರಿಶೀಲನೆಗೆ ಒಳಪಡ್ತಾ ಇದ್ದಾರೆ. ಈಗಾಗಲೇ ಈ ಸರ್ರನ್ನ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಮೇಡಂ ಬೀದಿಗಿಳಿದಿದ್ದಾರೆ. ವಿಚಿತ್ರ ಅಂದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ ವಿರುದ್ಧ ಮಾತಾಡ್ತಾ ಇದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಧೀರ್ ರಂಜನ್ ಚೌಧರಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶಿಗಳನ್ನೆಲ್ಲ ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಸುವೇಂದು ಅಧಿಕಾರಿ ಸರ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಸರ್ಕಾರ ಈ ಸರ್ ವಿರುದ್ಧ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದೆ. ಹಾಗಾದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಈಗ ಆ ಕಾರ್ಯಕ್ರಮ ನಡೀತಿದೆ? ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದೇನು? ತಮಿಳುನಾಡು ಸರ್ ವಿರುದ್ಧ ಯಾಕೆ ತೊಡೆ ತಟ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದೆ. ಅಲ್ಲಿ ಶುರುವಾಗಿದ್ದ ಸರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿವಾದವನ್ನ ಸರಿಪಡಿಸಿಕೊಂಡು ಸೆಪ್ಟೆಂಬರ್ 30ನೇ ತಾರೀಕು ಸುಮಾರು 7,42,00,000 ಮತದಾರರ ಪರಿಷ್ಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಲಾಯಿತು. ಆ ಬಳಿಕ ಈಗ ಅಲ್ಲಿ ಚುನಾವಣೆ ನಡೀತಾ ಇದೆ. ಮೊದಲ ಹಂತದ ಮತದಾನ ಮುಗಿದಿದೆ. 2ನೇ ಹಂತದ ಮತದಾನಕ್ಕೆ ಸಿದ್ಧತೆಗಳಾಗಿವೆ. ಈ ಹೊತ್ತಲ್ಲೇ ಕೇಂದ್ರ ಚುನಾವಣಾ ಆಯೋಗ ದೇಶದಲ್ಲೇ ಅತಿದೊಡ್ಡ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಶುದ್ಧೀಕರಣದ ಕಾರ್ಯವನ್ನು ಆರಂಭ ಮಾಡಿದೆ. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟು 12 ಕಡೆಗಳಲ್ಲಿ ಈ ಕಾರ್ಯಾಚರಣೆ ನಡೀತಿದೆ. ದೇಶದಲ್ಲಿ ಅತಿ ಹೆಚ್ಚು ಜನರನ್ನ ಹಾಗೂ ಮತದಾರರನ್ನ ಹೊಂದಿರುವ ಉತ್ತರ ಪ್ರದೇಶ ಕೂಡ ಈ ಪಟ್ಟಿಯಲ್ಲಿದೆ. ಇದಲ್ಲದೆ ಮುಂದಿನ ವರ್ಷ ಅಂದ್ರೆ 2026ರಲ್ಲಿ ಚುನಾವಣೆಯನ್ನು ಎದುರಿಸುವ ತಮಿಳುನಾಡು, ಪುದುಚೇರಿ, ಕೇರಳ ಮತ್ತು ವೆಸ್ಟ್ ಬೆಂಗಾಲ್ಗಳಲ್ಲಿ ಕೂಡ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಶುರುವಾಗ್ತಾ ಇದೆ. ಇನ್ನು ಮುಂದಿನ ವರ್ಷ ಅಸ್ಸಾಂನಲ್ಲಿ ಕೂಡ ಚುನಾವಣೆಗಳು ನಡೀಬೇಕು. ಆದರೆ ಅಲ್ಲಿ ಚುನಾವಣಾ ಆಯೋಗ ಈ ಸರ್ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಆ ಪೈಕಿ ಒಂದು ಸುಪ್ರೀಂ ಕೋರ್ಟ್ನ ಆದೇಶ. ಅಸ್ಸಾಂನಲ್ಲಿ ಸಿಟಿಜನ್ಶಿಪ್ ಆಕ್ಟ್ ಅನ್ವಯ ಆಗ್ತಾ ಇರೋದ್ರಿಂದ ತನ್ನ ನಿಗಾವಣೆಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಈಗ 12 ರಾಜ್ಯಗಳಲ್ಲಿ ಸರ್ ನಡೆಯುತ್ತೆ. ಆ ನಂತರ ಪ್ರತ್ಯೇಕವಾಗಿ ಅಸ್ಸಾಂಲ್ಲಿ ಅದನ್ನು ಮಾಡ್ತಾರೆ. ಇನ್ನು ಉತ್ತರ ಪ್ರದೇಶ, ಕೇರಳ, ತಮಿಳುನಾಡು, ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳಗಳಲ್ಲದೆ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಗೋವಾ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಛತ್ತೀಸ್ಗಢಗಳಲ್ಲಿ ಕೂಡ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ನಡೀತಾ ಇದೆ. ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡುಗಳಲ್ಲಿ ಕಿರಿಕ್ ಶುರುವಾಗಿದೆ. ಕೇರಳ ಕೂಡ ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರೋ ಮಾತಾಡ್ತಾ ಇದೆ. ಗೆಳೆಯರೆ, ತಮಿಳುನಾಡು ಸರ್ಕಾರ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಬಿಹಾರಲ್ಲಿ ಸರ್ ಕಾರ್ಯಕ್ರಮ ನಡೀತಿದ್ದಾಗಲೇ ಅದರ ವಿರುದ್ಧ ಅಪಸ್ವರವನ್ನ ಎತ್ತಿತ್ತು. ಪ್ರಜಾಪ್ರಭುತ್ವದಲ್ಲಿ ಪರ ವಿರೋಧಗಳು ಸರ್ವೇ ಸಾಮಾನ್ಯ. ಹಾಗೇನೆ ಪ್ರತಿ ರಾಜ್ಯಕ್ಕೂ ಕೂಡ ತನ್ನ ನಿಲುವನ್ನ ವ್ಯಕ್ತಪಡಿಸುವ ಮತ್ತು ಸ್ಪಷ್ಟಪಡಿಸುವ ಹಕ್ಕಿರುತ್ತೆ. ಇಲ್ಲಿ ತಮಿಳುನಾಡು ಕೂಡ ತನ್ನ ಅಭಿಪ್ರಾಯವನ್ನು ಹೇಳ್ತು. ಅದರಲ್ಲೂ ಅಲ್ಲಿನ ಮಂತ್ರಿಯೊಬ್ಬರು ಇದು ಬಿಹಾರ ಅಲ್ಲ ತಮಿಳುನಾಡು ಅಂತೆಲ್ಲ ತಮಿಳು ಸಿನಿಮಾ ಸ್ಟೈಲಲ್ಲಿ ಡೈಲಾಗ್ಗಳನ್ನು ಕೂಡ ಹೊಡೆದಿದ್ರು. ಈಗ ತಮಿಳುನಾಡು ಸರ್ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದೆ. ಆದರೆ ಚುನಾವಣಾ ಆಯೋಗ ಮಾತ್ರ ತನ್ನ ಕೆಲಸವನ್ನ ನವೆಂಬರ್ 4ರಿಂದಲೇ ಆರಂಭ ಮಾಡಿದ್ದು ಒಟ್ಟು 77,000 ಬೂತ್ ಲೆವೆಲ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಅದರಲ್ಲಿ 7,234 ಬೂತ್ ಲೆವೆಲ್ ಸೂಪರ್ವೈಸರ್ಗಳಿದ್ದಾರೆ. 68,472 ಮಂದಿ ಬೂತ್ ಲೆವೆಲ್ ಆಫೀಸರ್ಗಳಿದ್ದಾರೆ. ಇನ್ನು 234 ವಿಧಾನಸಭಾ ಕ್ಷೇತ್ರಗಳಿಗೊಬ್ಬರಂತೆ 234 ಮಂದಿ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಗಳನ್ನು ನೇಮಕ ಮಾಡಲಾಗಿದೆ. 624 ಮಂದಿ ಅಸಿಸ್ಟೆಂಟ್ ಎಲೆಕ್ಟೋರಲ್ ಆಫೀಸರ್ಗಳಿದ್ದಾರೆ. ಹಾಗೇನೆ ಪ್ರತಿ ಜಿಲ್ಲೆಗೆ ಒಬ್ಬರಂತೆ 38 ಮಂದಿ ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್ಗಳನ್ನು ಕೂಡ ನೇಮಕ ಮಾಡಿರುವ ಚುನಾವಣಾ ಆಯೋಗ 2026 ಜನವರಿ 1ರ ಹೊತ್ತಿಗೆ ಸಂಪೂರ್ಣವಾಗಿ ಮತದಾರರ ಪಟ್ಟಿಯನ್ನ ಪರಿಶೀಲನೆಗೆ ಒಳಪಡಿಸಬೇಕು ಅಂತ ಡೆಡ್ ಲೈನ್ ಅನ್ನು ಕೂಡ ಹಾಕೊಂಡಿದೆ. ಇಲ್ಲಿ ತಮಿಳುನಾಡು ಸರ್ಕಾರ ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ಗೆ ಏನೇ ಅರ್ಜಿ ಹಾಕಿದ್ರೂ ಕೂಡ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಆರಂಭ ಮಾಡಿ ಆಗಿದೆ. ಮುಂದೆ ಘನ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೋ ಅದರಂತೆ ತಮಿಳುನಾಡಲ್ಲಿ ಸರ್ ಮುಂದುವರಿತಾ ಹೋಗುತ್ತೆ. ಅಲ್ಲ, ಉತ್ತರದ ರಾಜ್ಯಗಳಿಗೇನೋ ವಲಸಿಗರ ಸಮಸ್ಯೆಗಳಿವೆ, ಆದರೆ ತಮಿಳುನಾಡಿಗೆ ಯಾಕೆ ಭಯ ಅಂತ ನೀವು ಅಂದ್ಕೋತಾ ಇದ್ದೀರಾ ಅಲ್ವಾ? ತಮಿಳುನಾಡಲ್ಲಿ ಕೂಡ ಶ್ರೀಲಂಕಾದ ವಲಸಿಗರಿದ್ದಾರೆ. ಅವರಲ್ಲಿ ಸಾಕಷ್ಟು ಜನರ ಹೆಸರುಗಳು ಮತದಾರರ ಪಟ್ಟಿಯನ್ನು ಸೇರಿವೆ. ಈಗ ಹುಡುಕ್ತಾ ಹೋದರೆ ಅದೆಲ್ಲ ಬಯಲಾಗೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಒಂದಷ್ಟು ವೋಟುಗಳನ್ನು ಕಳ್ಕೋಬೇಕಾದೀತು ಅನ್ನೋ ಭಯ ಅಲ್ಲಿನ ಕೆಲ ಪಕ್ಷಗಳನ್ನು ಕಾಡ್ತಾ ಇದೆ. ಗೆಳೆಯರೆ, ಲಂಕೆಯಿಂದ ಓಡಿ ಬಂದ ತಮಿಳರಿಗೆ ಭಾರತದಲ್ಲಿ ಆಶ್ರಯ ಕೊಡಲಾಗಿದೆ ನಿಜ. ಅವರು ನಮ್ಮಲ್ಲಿ ನಿರಾಶ್ರಿತರೇ ಹೊರತು ಭಾರತದ ಪ್ರಜೆಗಳಲ್ಲ.
ಅವರಿಗೆ ಇಲ್ಲಿ ನೆಮ್ಮದಿಯಾಗಿ ಬದುಕೋದಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇರುತ್ತವೆ. ಆದರೆ ಅವರು ಭಾರತದ ನಾಗರಿಕರಲ್ಲ, ಹೀಗಾಗಿ ವೋಟಿಂಗ್ ರೈಟ್ಸ್ ಅವರಿಗೆ ಸಿಗೋದಿಲ್ಲ. ಇನ್ನು ಅವರು ಅಕ್ರಮವಾಗಿ ಪ್ರವೇಶ ಮಾಡಿದವರಲ್ಲ, ಭಾರತ ಗೊತ್ತಿದ್ದೇ ಅವರಿಗೆ ಆಶ್ರಯವನ್ನು ಕೊಟ್ಟಿದೆ. ಹಾಗೆ ಆಶ್ರಯ ಕೊಟ್ಟ ದೇಶದಲ್ಲಿ ನಾವು ವೋಟೂ ಹಾಕಿ ರಾಜಕೀಯವನ್ನು ಬದಲಿಸ್ತೀವಿ ಅನ್ನೋ ಯೋಚನೆಯನ್ನು ಅವರು ಮಾಡೋದಕ್ಕೆ ಹೋಗಬಾರದು. ಇನ್ನು ಸರ್ ಮಾಡೋದು ವೋಟರ್ ಲಿಸ್ಟ್ ಶುದ್ಧೀಕರಣಕ್ಕೆ ಹೊರತು ತಮಿಳು ನಿರಾಶ್ರಿತರನ್ನ ಅಲ್ಲಿಂದ ಓಡಿಸೋದಿಕ್ಕಲ್ಲ ಅನ್ನೋದು ತಮಿಳುನಾಡಿನ ರಾಜಕೀಯ ಪಕ್ಷಗಳಿಗೆ ಕೂಡ ಗೊತ್ತಿದೆ. ಆದರೆ ಇಲ್ಲಿ ವೋಟರ್ ಲಿಸ್ಟ್ ಶುದ್ಧೀಕರಣ ಆಗಿಬಿಟ್ರೆ ಗೆಲ್ಲೋದಿಕ್ಕೆ ಬೇಕಾದ ವೋಟುಗಳನ್ನು ಕೂಡ ಕಳ್ಕೊಂಡು ಬಿಡ್ತೀವೇನೋ ಅನ್ನೋ ಭಯ ರಾಜಕಾರಣಿಗಳದ್ದು. ತಮಿಳುನಾಡಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಕೂಡ ಇದೇನೆ. ಗೆಳೆಯರೆ, ಈ ಸರ್ ವಿಷಯದಲ್ಲಿ ಪಶ್ಚಿಮ ಬಂಗಾಳದಲ್ಲಂತೂ ಹೈ ಡ್ರಾಮಾನೇ ಶುರುವಾಗಿದೆ. ಸರ್ ಕಾರ್ಯಕ್ರಮ ಅಲ್ಲಿ ಮೇಡಮ್ ಕೆರಳೋ ಹಾಗೆ ಮಾಡಿದೆ. ಸರ್ ವಿರುದ್ಧ ಮಮತಾ ಬ್ಯಾನರ್ಜಿ ಒಂದು ಪಾದಯಾತ್ರೆಯನ್ನೇ ಮಾಡಿದ್ದಾರೆ. ತಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಮಮತಾ ಸುಮಾರು 3.8 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆಯನ್ನು ಮಾಡೋದರ ಮೂಲಕ ಸರ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನಾತ್ಮಕವಾಗಿ ವೋಟುಗಳ ಕಳ್ಳತನ ನಡೀತಿದೆ ಅನ್ನೋ ಆರೋಪವನ್ನು ಮಾಡೋ ಮೂಲಕ ರಾಹುಲ್ ಗಾಂಧಿ ಅವರ ಜೊತೆ ಮಮತಾ ಬ್ಯಾನರ್ಜಿ ಕೂಡ ದನಿಗೂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿನ ಕಾಂಗ್ರೆಸ್ ನಾಯಕರು ಮಮತಾ ಅವರ ಜೊತೆ ಇಲ್ಲ. ಬಿಹಾರದಲ್ಲಿ ಸರ್ ಆರಂಭ ಆದಾಗ ಅದನ್ನು ತೀವ್ರವಾಗಿ ವಿರೋಧಿಸಿದ್ದು ರಾಹುಲ್ ನೇತೃತ್ವದ ಕಾಂಗ್ರೆಸ್ ಪಕ್ಷ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿವೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ನಕಲಿ ವೋಟರ್ಗಳ ದೊಡ್ಡ ಬ್ಯಾಂಕನ್ನೇ ಅಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದರ ಮೂಲಕವೇ ಅವರು ಚುನಾವಣಾ ಫಲಿತಾಂಶವನ್ನು ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದು ಅಧೀರ್ ರಂಜನ್ ಚೌಧರಿ ಮಾಡ್ತಾ ಇರೋ ಆರೋಪ. ಇದಕ್ಕೆ ಸರಿಯಾಗಿ ಅಲ್ಲಿ ಸರ್ ಶುರುವಾದ ಕೂಡಲೇ ಒಂದಷ್ಟು ವಿಲಕ್ಷಣ ಚಟುವಟಿಕೆಗಳು ಕೂಡ ನಡೀತಾ ಇವೆ. ಇಷ್ಟು ದಿನ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಹುಡುಕೋದಿಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕಿತ್ತು. ಆದರೆ ಸರ್ ಶುರುವಾದ ನಂತರ ಪಶ್ಚಿಮ ಬಂಗಾಳದಲ್ಲಿನ ಅಕ್ರಮ ವಲಸಿಗರು ತಮ್ಮ ದೇಶಕ್ಕೆ ವಾಪಸ್ ಓಡ್ ಹೋಗೋ ಪ್ರಯತ್ನಗಳನ್ನ ಆರಂಭ ಮಾಡಿದ್ದಾರೆ. ನಿಮಗೆ ನೆನಪಿರಬೇಕು, ಬಿಹಾರದಲ್ಲಿ ಈ ರೀತಿಯ ಪಟ್ಟಿ ಪರಿಷ್ಕರಣೆಯ ಸಮಯದಲ್ಲಿ ಒಂದಷ್ಟು ಬಾಂಗ್ಲಾದೇಶಿಯರು ಹಾಗೂ ಪಾಕ್ ಮೂಲದವರು ಕೂಡ ಸಿಕ್ಕಿಬಿದ್ದಿದ್ರು. ಅವರೆಲ್ಲ ದಶಕಗಳಿಂದ ಬಿಹಾರದಲ್ಲೇ ಇದ್ರೂ ಕೂಡ ಆ ಬಗ್ಗೆ ಯಾರಿಗೂ ಗೊತ್ತಾಗಿರಲಿಲ್ಲ. ಯಾರೋ ಒಬ್ಬ ಪಾಕಿಸ್ತಾನಿ ಮಹಿಳೆಯನ್ನ ಮದುವೆಯಾಗಿ ಬಂದಿದ್ದ. ಆನಂತರ ಅವಳ ಸಂಬಂಧಿಗಳು ಬಾಂಗ್ಲಾದೇಶದ ಮೂಲಕ ನೇಪಾಳದ ಗಡಿಗಳ ಮೂಲಕ ಬಿಹಾರಕ್ಕೆ ಬಂದು ನೆಲೆಸಿದ್ರು. ಅವರಿಗೆ ಇವಳು ಆಶ್ರಯ ಕೊಡ್ತಾ ಹೋದ್ಲು. ಅವರಿಗೂ ಆಧಾರ್ ಕಾರ್ಡುಗಳು ಸಿಕ್ಕಿದ್ವು, ರೇಷನ್ ಕಾರ್ಡುಗಳಾದವು, ವೋಟರ್ ಐಡಿಗಳು ಸಿದ್ಧ ಆದವು. ಇಂಥ ಸಾಕಷ್ಟು ಕೇಸುಗಳು ಬಿಹಾರದಲ್ಲಿ ಪತ್ತೆ ಆಗಿದ್ವು. ಬಿಹಾರದಲ್ಲೇ ಹೀಗೆಲ್ಲ ಆಗಿತ್ತು ಅಂದಮೇಲೆ ಪಶ್ಚಿಮ ಬಂಗಾಳದಲ್ಲಿ ಆಗಿರೋದಿಲ್ವೇ? ಅತಿ ಹೆಚ್ಚು ಪ್ರಮಾಣದ ಬಾಂಗ್ಲಾದೇಶಿ ಹಾಗೂ ರೋಹಿಂಗ್ಯಾಗಳು ಅಕ್ರಮವಾಗಿ ನೆಲೆಸಿರೋದು ಪಶ್ಚಿಮ ಬಂಗಾಳದಲ್ಲಿ. ಇದನ್ನ ಮಮತಾ ಬ್ಯಾನರ್ಜಿ ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಕೆ ಸಂಸದೆಯಾಗಿದ್ದಾಗ ಇದೇ ಅಕ್ರಮ ವಲಸೆಗಳ ಸಮಸ್ಯೆಯನ್ನಿಟ್ಟುಕೊಂಡು ಪಾರ್ಲಿಮೆಂಟ್ ಅಲ್ಲಿ ಮಮತಾ ದೀದಿ ಅಬ್ಬರ ಇಟ್ಟಿದ್ರು. ಸ್ಪೀಕರ್ ಮೇಲೆ ಪೇಪರ್ಗಳನ್ನ ಹರಿದು ಎಸೆದಿದ್ರು. ಅವತ್ತು ಮಮತಾ ದೀದಿಯ ಆವೇಶವನ್ನ ಮರೆಯೋದಕ್ಕೆ ಸಾಧ್ಯ ಕೂಡ ಇಲ್ಲ. ಈಗ ಸರ್ ಶುರುವಾದ್ರೆ ಈ ಅಕ್ರಮ ವಲಸಿಗರು ಪತ್ತೆ ಆಗ್ತಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಒಂದು ಸಣ್ಣ ಕದಲಿಕೆ ಶುರುವಾಗಿದೆ. ಉತ್ತರ 24 ಪರಗಣ ಜಿಲ್ಲೆಯಿಂದ ಬಶೀರ್ಹಾಟ್ ಗಡಿಯ ಮೂಲಕ ಬಾಂಗ್ಲಾಗೆ ಹೋಗ್ತಾ ಇದ್ದ 48 ಮಂದಿಯನ್ನ ಬಂಗಾಳದ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಶನಿವಾರ ರಾತ್ರಿ 15 ಮಂದಿ ಹಾಗೂ ಭಾನುವಾರ 33 ಮಂದಿಯನ್ನ ಪೊಲೀಸರು ವಶಕ್ಕೆ ತಗೊಂಡಿರುವುದಾಗಿ ಮಾಹಿತಿಗಳು ಬರ್ತಾ ಇವೆ. ಇವರೆಲ್ಲ ಪಶ್ಚಿಮ ಬಂಗಾಳ ಹಾಗೂ ಭಾರತದ ಇನ್ನಿತರ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇದಲ್ಲದೆ ಬೇರೆ ಬೇರೆ ಗಡಿಗಳಲ್ಲಿ ಕೂಡ ಒಟ್ಟು 89 ಮಂದಿಯನ್ನ BSF ಅಧಿಕಾರಿಗಳು ಬಂಧಿಸಿ ಪಶ್ಚಿಮ ಬಂಗಾಳದ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರಲ್ಲಿ ಶುರುವಾಗಿರುವ ಭಯವನ್ನು ಸೂಚಿಸ್ತಾ ಇದೆ. ಸಾಮಾನ್ಯವಾಗಿ ಸರ್ ಕಾರ್ಯಕ್ರಮವನ್ನು ಮುನ್ನಡೆಸುವಾಗ ಬೂತ್ ಲೆವೆಲ್ ಅಧಿಕಾರಿಗಳು ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸರಿಯಾದ ದಾಖಲೆಗಳಿಲ್ಲದೆ ಇರುವವರು ಸಿಕ್ಕಿಬೀಳುವ ಅಪಾಯ ಇರುತ್ತೆ. ಒಂದ್ ವೇಳೆ ಹಾಗೇನಾದ್ರೂ ಅಕ್ರಮ ವಲಸಿಗರು ಸಿಕ್ಕಿಬಿದ್ರೆ ಆಗ ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸಲಾಗುತ್ತೆ, ಅರೆಸ್ಟ್ ಮಾಡ್ತಾರೆ. ಆ ನಂತರ ಅವರನ್ನ ಕರ್ಕೊಂಡು ಹೋಗಿ ಅವರವರ ದೇಶಗಳಲ್ಲಿ ಡಂಪ್ ಮಾಡೋ ಕೆಲಸ ಕೂಡ ಆಗತ್ತೆ. ಇನ್ನು ಇಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಎಷ್ಟು ದಿನ ಜೈಲಲ್ಲಿ ಕೊಳಿಬೇಕೋ ಗೊತ್ತಿರೋದಿಲ್ಲ. ಹೀಗಾಗಿನೇ ಪೊಲೀಸರು ಅರೆಸ್ಟ್ ಮಾಡೋದಿಕ್ಕೂ ಮೊದಲೇ ಗಡಿ ದಾಟಿ ಹೋಗಿ ಆಮೇಲೆ ಇದೆಲ್ಲ ಶಾಂತಗೊಂಡ ಮೇಲೆ ಮತ್ತೆ ವಾಪಸ್ಸು ಬರೋ ಪ್ಲಾನ್ ನಲ್ಲಿ ಕೆಲ ಬಾಂಗ್ಲಾದೇಶಿಯರಿದ್ದಂತಿದೆ. ಇನ್ನು ಈ ಸರ್ ವಿರುದ್ಧ ಅಲ್ಲಿ ಮತ್ತೊಂದು ಸೆಂಟಿಮೆಂಟಲ್ ಡ್ರಾಮಾ ಕೂಡ ಶುರುವಾಗ್ತಾ ಇದೆ. ಅದಕ್ಕಾಗಿ ಒಂದಷ್ಟು ಸುದ್ದಿಗಳನ್ನು ಹಬ್ಬಿಸುವ ಕೆಲಸವನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಈ ತಮಿಳುನಾಡು, ಆಂಧ್ರ ಪ್ರದೇಶ ಇಂಥ ಕಡೆಗಳಲ್ಲಿ ಯಾವನೋ ಒಬ್ಬ ಮಂತ್ರಿನೋ MLAನೋ ರಾಜೀನಾಮೆ ಕೊಟ್ಟ ಅಂದ ಕೂಡಲೇ ಒಂದಷ್ಟು ಜನ ಎದೆ ಒಡ್ಕೊಂಡು ಸತ್ತು ಹೋದ್ರು, ಮತ್ತೆ ಕೆಲವರು ವಿಷ ಕುಡಿದ್ರು, ಬೆಂಕಿ ಹಚ್ಕೊಂಡ್ರು. ಈ ತರದ ಸುದ್ದಿಗಳನ್ನ ನೀವು ನೋಡಿರ್ತೀರಿ ಅಲ್ವಾ? ಆ ಮೂಲಕ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡುವ, ಆ ನಾಯಕನ ಜನಪ್ರಿಯತೆಯನ್ನ ಬಿಂಬಿಸುವ ಪ್ರಯತ್ನ ಅಲ್ಲಿ ನಡೀತಾ ಇತ್ತು. ಈಗ ಅದೇ ತರದ್ದು ಪಶ್ಚಿಮ
ಬಂಗಾಳದಲ್ಲಿ ಕೂಡ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಕೊಡಬೇಕಾದ ದಾಖಲೆಗಳಲ್ಲಿ ಇನ್ಷಿಯಲ್ ತಪ್ಪಾಗಿದೆ ಅಂತ ಆತಂಕಕ್ಕೀಡಾಗಿ ಯಾರೋ ಎದೆ ಒಡ್ಕೊಂಡು ಸತ್ತು ಹೋದ್ರಂತೆ. ದಾಖಲೆಗಳಿಲ್ಲ ಅಂತ ಮತ್ತಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು. ಇಂಥ ಸುದ್ದಿಗಳು ಅಲ್ಲಿನ ಪತ್ರಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇವೆ. ಇದುವರೆಗೆ 7 ಮಂದಿ ಸಾವಿಗೀಡಾಗಿರುವುದಾಗಿ ಪಶ್ಚಿಮ ಬಂಗಾಳದ ಪತ್ರಿಕೆಗಳು ವರದಿ ಮಾಡಿವೆ. ದಾಖಲೆಗಳನ್ನ ಕೇಳಿ ನಮ್ಮನ್ನ ಕೊಲ್ತೀರಾ ಅಂತ ನಾಳೆ ಗಲಾಟೆ ಶುರು ಆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಕೆಳಗಡೆ ಯಾವುದೋ ಒಂದು ದಾಖಲೆಯಲ್ಲಿ ಏನೋ ಸರಿ ಇಲ್ಲ ಅಂದ ಕೂಡಲೇ ಅಲ್ಲಿ ಏನೂ ಆಗೋದಿಲ್ಲ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಪರಿಶೀಲನೆಗೆ ಒಂದೇ ದಾಖಲೆಯನ್ನ ಕೇಳ್ತಾ ಇಲ್ಲ. ಆಧಾರ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಹೀಗೆ 10 ದಾಖಲೆಗಳ ಪೈಕಿ ಯಾವುದಾದ್ರೂ ಒಂದು ಕೊಡಿ ಅಂತಾರೆ. ಎಲ್ಲದರಲ್ಲೂ ತಪ್ಪೇ ಇರೋದಿಲ್ವಲ್ಲ. ಹೀಗಾಗಿ ಸಾಯೋಂಥದ್ದೇನಿದೆ ಅಲ್ಲಿ? ಇನ್ನು ಯಾರದ್ದೋ ದಾಖಲೆಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳೋದು ಕೂಡ ದೊಡ್ಡ ಕೆಲಸ ಏನಲ್ಲ. ಏನೋಪ್ಪ ದೀದಿ ರಾಜ್ಯದಲ್ಲಿ ಎಲ್ಲಾ ವಿಚಿತ್ರನೇ. ಒಟ್ಟಲ್ಲಿ ದೇಶದ 51 ಕೋಟಿ ಮತದಾರರನ್ನ ಚುನಾವಣಾ ಆಯೋಗ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಎಷ್ಟು ನಕಲಿಗಳು ಪತ್ತೆ ಆಗುತ್ತವೆ, ಎಷ್ಟು ಗಟ್ಟಿ, ಎಷ್ಟು ಜೊಳ್ಳು ಅನ್ನೋದು ಆ ಇಡೀ ಪ್ರಕ್ರಿಯೆ ಮುಗಿದ ನಂತರವಷ್ಟೇ ಗೊತ್ತಾಗೋದು. ಇದು ಗೆಳೆಯರೆ ಸರ್ ವಿರುದ್ಧ ಪ್ರತಿಪಕ್ಷಗಳ ಆಕ್ರೋಶ ಹಾಗೂ ಚುನಾವಣಾ ಆಯೋಗದ ದೃಢ ನಿರ್ಧಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.